ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಚಂದ್ರ ಮತ್ತು ಕೇತು ಇರ್ತಕ್ಕಂತಹ ಸ್ಥಾನ, ಹಾಗೆ ಗುರುವಿನ ಆಶೀರ್ವಾದದೊಂದಿಗೆ ಇವತ್ತಿನ ಮೇಷರಾಶಿಯವರ ಫಲ ಬಹಳಷ್ಟು ಉನ್ನತವಾಗಿ ಮತ್ತು ಸಾಕಷ್ಟು ಸ್ಥಿತಿಯನ್ನು ನೀವು ಸಂಪಾದನೆ ಮಾಡ್ತಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ನಿಮ್ಮಲ್ಲಿ ಇಷ್ಟಾರ್ಥಗಳನ್ನು ಅಂದರೆ ಇಲ್ಲಿವರೆಗೂ ನೀವು ಅಂದುಕೊಂಡಂತಹ ಯಾವುದೇ ಕೆಲಸಗಳನ್ನು ನಿಂತಿದ್ರೂ ಆಯಾ ಕೆಲಸಕ್ಕೆ ಮತ್ತೊಂದು ಕಡೆ ಚಾಲನೆ ಸಿಗ್ತಕ್ಕಂಥದ್ದು, ಅದರಿಂದ ಸಾಕಷ್ಟು ಲಾಭವನ್ನೇ ಕಾಣತಕ್ಕಂಥ ಒಂದು ವಿಶೇಷವಾದಂಥ ದಿನ. ಇವತ್ತು ಪ್ರತಿದಿನದ ಕಾಯಕಕ್ಕೂ ಇವತ್ತಿನ ಕೆಲಸಕ್ಕೂ ಸಾಕಷ್ಟು ವ್ಯತ್ಯಾಸಗಳು ತಂದೊದಗುತ್ತೆ. ಜೊತೆಗೆ ನೀವು ಮನೆಯಿಂದ ಆಚೆ ಹೊರಡುವಂತಹ ಕಾಲದಲ್ಲೇ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ನಿಮ್ಮ ಮನೆದೇವರ ಆಶೀರ್ವಾದವನ್ನು ತೆಗೆದುಕೊಂಡು ನಂತರ ಆಚೆ ಹೊರಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥವರು ಏನೇ ಆದರೂ ಯಾರೊಬ್ಬರ ಮಾತನ್ನು ಕೇಳಿದಿರ ನಿಮ್ಮಷ್ಟಕ್ಕೆ ನೀವು ಸ್ವಂತವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತೀರಿ. ನಿಮ್ಮ ಸ್ವಂತ ನಿರ್ಣಯದೊಂದಿಗೆ ನೀವು ಮುಂದೆ ಹೊರಟು ಅಲ್ಲಿ ಸಮಸ್ಯೆ ಎಂಬತಕ್ಕಂತಹ ಸೆರಮಾಲೆಯನ್ನು ಸಾಕಷ್ಟು ತಂದೊಡ್ಡುಕೊಳ್ತೀರಿ. ಜೋಪಾನ, ಸಾಧ್ಯವಾದಷ್ಟು ಮಧ್ಯಾಹ್ನ 2:20 ಇವತ್ತಿನ ದಿನ ಅಷ್ಟು ವಿಶೇಷವಾದ್ದಲ್ಲ. 2:20 ನಂತರ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಕಾಣಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾದೇವಿನ ಪ್ರಾರ್ಥನೆ ಮಾಡೋದ್ರಿಂದ ಸಕಲ ವಿಧವಾದಂತಹ ದುಃಖಗಳು ದೂರ ಆಗುತ್ತೆ. ದುರ್ಗಾದೇವಿಯ ಪ್ರಾರ್ಥನೆ ಬೇಕು, ಸಮಸ್ತವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಶಕ್ತಿ ಚೈತನ್ಯ ನಿಮಗಿರಬೇಕು. ಹೀಗಿರಬೇಕಾದ್ರೆ ಮಾಡ್ತಕ್ಕಂತಹ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಬೇಕು. ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಮತ್ತು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಸನ್ನು ನೋಡ್ತೀರಿ. ಲಾಭ ಅಂತ ನೀವು ತಿಳ್ಕೊಂಡ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಮನೆ ಬಾಗಿಲಿಗೂ ಬರೋದಿಲ್ಲ. ಬರ್ತಕ್ಕಂತಹ ದಾರಿಯಲ್ಲೋ ಅಥವಾ ಸಾಲದ ಬಾಧೆಗೋ ಅಥವಾ ಇನ್ಯಾರೋ ಬಂದು ಕೇಳಿದ್ರು ಅಂತ ಹೇಳಿ ಕೈ ತೊರೆದು ಕೊಡ್ತಕ್ಕಂತಹದ್ದು. ಒಟ್ಟಾರೆ ಮನೆಗೆ ಬರಬೇಕಾದ್ರೆ ಬರಿಗೈಯಾಗುವಂತಹ ರೀತಿ ಸಾಕಷ್ಟು ಕಂಡು ಬರುತ್ತೆ. ಜೋಪಾನ, ಕಷ್ಟಪಟ್ಟು ದುಡಿದಿರತಕ್ಕಂಥ ಹಣವನ್ನು ಹೇಗೆ ಉಳಿಸ್ಕೋಬೇಕು, ಯಾವ ಪ್ರಕಾರ ಅದನ್ನು ಸಂರಕ್ಷಿಸಬೇಕು ಅಂತಕ್ಕಂಥದ್ರ ಅರಿವನ್ನು ನೀವು ತಂದುಕೊಳ್ಬೇಕು. ಜೊತೆಗೆ ಗುರುವಿನ ಆಶೀರ್ವಾದ ನಿಮಗೆ ಬೇಕು. ಗುರುವಿನ ಆಶೀರ್ವಾದ ಹೊಂದಿದ್ರೆ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೋಬಹುದು. ಗುರುವೇ ಸರ್ವಲೋಕಾನಾಂ ವಿಷದೇ ಭೌರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಗುರು ದಕ್ಷಿಣಾಮೂರ್ತಿಯ ದರ್ಶನ ಮಾಡೋದ್ರಿಂದ ಇವತ್ತಿನ ಕಾರ್ಯಸಿದ್ಧಿ ಸಾಕಷ್ಟು ವಿಶೇಷವಾಗಿದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರ ಫಲ ಇವತ್ತು ಎಂತಹ ಸಂಕಷ್ಟಗಳು ಬಂದರೂ ಅಂತಹ ಕಷ್ಟಗಳಿಂದ ಹೊರಗಡೆ ಬರ್ತಕ್ಕಂಥ ನೆಮ್ಮದಿ ನೋಡ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳ ಕಡೆ ನಿಮ್ಮ ಗಮನ ಹೇಗಿಟ್ಕೊಳ್ತಿರೋ ಅದೇ ಪ್ರಕಾರವಾಗಿ ಕಾರ್ಯಸಿದ್ಧಿಯನ್ನು ನೋಡ್ತೀರಿ. ಇವತ್ತು ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಹಾಗೆ ನಿಮ್ಮ ಬಂಧು ಮಿತ್ರರಿರಲಿ, ಜೊತೆಲಿರ್ತಕ್ಕಂಥವರಲ್ಲಿ, ಅಣ್ಣ ತಮ್ಮಂದಿರಲಿ, ಯಾರೊಬ್ಬರಾದರೂ ಸಹಿತ ಅವರ ಸಹಾಯವನ್ನು ಯಥೇಚ್ಛವಾಗಿ ತೆಗೆದುಕೊಂಡು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಅಥವಾ ಮತ್ತೊಂದೆಡೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಸ್ವಂತ ಉದ್ಯೋಗವನ್ನು ಮಾಡ್ತಕ್ಕಂಥದ್ದು ಎಲ್ಲದರಿಂದಲೂ ಲಾಭವನ್ನು ಕಾಣತಕ್ಕಂಥ ದಿನ. ಹೆಣ್ಣು ಮಕ್ಕಳಲ್ಲಿ ತುಂಬಾ ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ನರಳುತ್ತಾ ಇರ್ತೀರಿ. ಆದರೆ ಇವತ್ತಿನ ದಿವಸ ನೀವು ತೆಗೆದುಕೊಳ್ತಕ್ಕಂತಹ ವೈದ್ಯಶಾಸ್ತ್ರ ಅಂದರೆ ವೈದ್ಯರಿಂದ ಸಲಹೆ ಆಗಲಿ ಅಥವಾ ಒಬ್ಬ ವೈದ್ಯರು ಡಾಕ್ಟರು ಅವ್ರು ಕೊಡ್ತಕ್ಕಂಥ ಮೆಡಿಸಿನ್ಸ್ ಇಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣ್ತೀರಿ. ಇವತ್ತು ಸಾಧ್ಯವಾದರೆ ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳನ್ನು ದರ್ಶನ ಮಾಡಿಕೊಂಡು ಗುರುಗಳಿಂದ ಬರ್ತಕ್ಕಂಥ ಅವ್ರು ಕೊಡ್ತಕ್ಕಂಥ ಅಕ್ಷತೆ ಪ್ರಸಾದವನ್ನು ತಲೆ ಮೇಲೆ ಹಾಕ್ಕೊಳ್ಳಿ. ಆಗ ಮತ್ತಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈಗಂತೂ ಬಹಳ ಸುಂದರವಾದಂತಹ ದಿನಗಳು. ಅಂದುಕೊಂಡಂತಹ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂತಹ ದಿನ. ಮನಸ್ಸಿದ್ದಂತೆ ಮಾದೇವ. ನಿಮ್ಮ ಮನಸ್ಸನ್ನು ಹೇಗೆ ನೀವು ಇಟ್ಕೊಂಡಿರ್ತೀರೋ ಅದೇ ಪ್ರಕಾರವಾಗಿ ನಿಮ್ಮ ಕಾರ್ಯಸಿದ್ಧಿಯೂ ಇದೆ. ಇವತ್ತು ನೀವು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳಿಗೂ ಗುರುವಿನ ಸಂಪೂರ್ಣ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಇರ್ಬೋದು, ವ್ಯವಹಾರಗಳಿರ್ಬೋದು, ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಯಾರೊಬ್ಬರಿಗಾದರೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಹೆಚ್ಚಾಗಿ ಲಾಭವನ್ನೇ ಕಾಣ್ತೀರಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಗುರುಗಳ ಆಸ್ಥಾನಕ್ಕೆ ಹಳದಿ ಕಲರ್ ವಸ್ತ್ರ ಆಗಲಿ, ಹಳದಿ ಕಲರ್ ಹೂವು ಆಗಲಿ ಅಥವಾ ಕಡಲೆಕಾಳಾಗಲಿ, ಬೆಲ್ಲ ಆಗಲಿ ಇಂತಹದ್ದನ್ನು ಗುರುಗಳ ಆಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಸಾಕಷ್ಟು ವಿಶೇಷವಾದಂತಹ ಲಾಭವೂ ಸರಿ, ಅದರಿಂದ ಅನಾರೋಗ್ಯ ಸಮಸ್ಯೆಯೂ ಸರಿ. ಅನಾರೋಗ್ಯ ಅಂತಕ್ಕಂಥದ್ದು ಸಾಕಷ್ಟು ಬಾಧಿಸುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು
ಕುತ್ತಿಗೆ ನೋವಾಗ್ಲಿ, ಸೊಂಟ ನೋವಾಗ್ಲಿ, ಅಥವಾ ಮೊಣಕಾಲು ನೋವಾಗ್ಲಿ, ಅಥವಾ ಸಣ್ಣ ಪುಟ್ಟ ಪೆಟ್ಟು ಅನುಭವಿಸುವಂಥದ್ದಾಗ್ಲಿ, ಇಂತಹ ಎಲ್ಲ ಸಿಂಹ ಸಿಂಹರಾಶಿಯವರು ನೋಡ್ತಿದ್ದೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿ ಕಾಪಾಡ್ಕೋಬೇಕಾದ್ರೆ ನೀವು ಮಾಡಬೇಕಾದ್ದು ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ. ಜೊತೆಗೆ ಕಪ್ಪು ಇರುವೆಗಳಿಗೆ ಏನಾರು ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ನಾನು ನಂದು ಅಂತಕ್ಕಂಥದ್ದನ್ನ ಎಲ್ಲವನ್ನೂ ಸಹಿತ ದೂರ ಮಾಡಿ ಸಾಧ್ಯವಾದಷ್ಟು ಎಲ್ಲರಂತೆ ನಾನು ಎಲ್ಲರೊಳಗೂ ಒಬ್ಬನಾಗಿದ್ದೇನೆ ಅಂತಕ್ಕಂಥ ಮನಸ್ಥಿತಿಯನ್ನ ತಂದುಕೊಳ್ಬೇಕಾದ್ದು ಧರ್ಮ. ಪ್ರಸ್ತುತ ಸಿಂಹರಾಶಿಯವರಿಗೆ ಗುರುಬಲದಲ್ಲಿ ಸಾಕಷ್ಟು ಸಮಸ್ಯೆಗಳಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲೂ ಆರ್ಥಿಕ ಸಂಕಷ್ಟವನ್ನು ಸಹಿತ ಎದುರಿಸಬೇಕಾಗತ್ತೆ. ಜೋಪಾನ, ಬಂದದ್ದೇನೇ ಬರಲಿ, ಶ್ರೀನಿವಾಸನ ದೇವಂದಿರಲಿ ಅಂತ ಹೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೆ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೋಬಹುದು. ಉಳಿದಂಥ ರಾಶಿಗಳನ್ನ ಮುನ್ಮುಂದೆ ನೋಡ್ತಾ ಹೋಗೋಣ.